ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಸರ್ಕಾರಿ ಪ್ರೌಢಶಾಲೆಗೆ ಮೂಲಭೂತ ಸೌಲಭ್ಯಗಳು ಒದಗಿಸಲು ಶಾಸಕರಿಗೆ ಮನವಿ. ಮಸ್ಕಿ ತಾಲೂಕು ಹಾಲಾಪುರ ಸರ್ಕಾರಿ ಪ್ರೌಢಶಾಲೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮಾಳಿಂಗರಾಯ ಮತ್ತು ಪದಾಧಿಕಾರಿಗಳು ಹಾಗೂ ಶ್ರೀ ಬಸವರಾಜಪ್ಪ ಗೌಡ ಪಾಟೀಲ್, ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ಮತ್ತು ಪದಾಧಿಕಾರಿಗಳು ಮನವಿ ಪತ್ರವನ್ನು ಶಾಸಕರು ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್ ಬಸನಗೌಡ ತುರ್ವಿಹಾಳರವರಿಗೆ ಸಲ್ಲಿಸಿದರು. ನಂತರ ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು, ಬರುವ ದಿನಗಳಲ್ಲಿ ಶಾಲೆಯ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಸಹಕಾರ ಕೊಡಲಾಗುವುದು. ನಮ್ಮ ಸರ್ಕಾರ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಅನುದಾನ ಮೀಸಲು ಇಟ್ಟಿದ್ದು, ಶಾಲೆಯ ಸುಧಾರಣೆಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನು ಒದಗಿಸುತ್ತವೆ ಎಂದು ಹೇಳಿದರು. ನಂತರ ಮಾತನಾಡಿದ ಮಲ್ಲಿಕಾರ್ಜುನ ಪಾಟೀಲ್ ಯದ್ದಲದಿನ್ನೀರವರು, ನಾನು ಶಾಲೆಯನ್ನು ದತ್ತು ಪಡೆದುಕೊಂಡಿದ್ದು, ಶಾಲೆಯ ವಿಚಾರದಲ್ಲಿ ಏನೇ ಸಹಾಯ ಸಹಕಾರ ಬೇಕಾದರೆ ನನ್ನ ಹಂತದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ದಂಡಗುಂಡಪ್ಪ ತಾತನವರು, ಜಂಗಮರಹಳ್ಳಿ ಹಾಗೆ ಅನೇಕ ಗುರು ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಶಾಲಾ ಶಿಕ್ಷಕ ವೃಂದ ಇದ್ದರು. ನಾಲ್ಕನೇದು, ಶಾಲಾ ವಿದ್ಯಾರ್ಥಿಗಳ ಶುದ್ಧ ಕುಡಿಯುವ ನೀರು ಒದಗಿಸಬೇಕು. ಐದನೇದಾಗಿ ಸೋರುತ್ತಿರುವ ಶಾಲಾ ಕೊಠಡಿಗಳ ದುರಸ್ತಿ ಕಾರ್ಯವನ್ನು ತ್ವರಿತವಾಗಿ ಕೈಗೊಳ್ಳಬೇಕೆಂದು ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಮನವಿ ಪತ್ರವನ್ನು ರೂಪಿಸುತ್ತಿದ್ದೇವೆ. ನಿಜವಾಗ್ಲೂ ಮೊದಲನೇದಾಗಿ ನಾನು ಈ ಶಾಲೆಗೆ ಬೋಧನಾ ಮಾಡಿರ್ತಕ್ಕಂಥ ಹಾಲಾಪುರ ಗ್ರಾಮದ ಮರೆಯಲಾಗದ ಮಾಡಿಕೆ ದಿವಂಗತ ಬಸವರಾಜಪ್ಪ ಅವ್ರು ಫಸ್ಟ್ ಸ್ಮರಿಸಲೇಬೇಕು. ಈ ಕಾರ್ಯಕ್ರಮದಲ್ಲಿ ಅವ್ರ ಹೆಸರುಗಳ ಕಟ್ಟಿಸೋಕೆ, ಅವ್ರ ಹೆಸರುಗಳಿಕೊಂಡು ಇವತ್ತು ಏನಾದ್ರು ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಹೀಗಾಗಿ ಆ ಪುಣ್ಯಾತ್ಮ ಕೊಟ್ಟಿರ್ತಕ್ಕಂಥ ಈ ಒಂದು 6 ಎಕರೆ ಜಮೀನನ್ನು ಇವತ್ತು ಸುಮಾರು 30 ವರ್ಷ ಆಯ್ತು ಶಾಲೆ ಆರಂಭವಾಗಿ. ಇದುವರೆಗೂ ಅನೇಕ ವರ್ಷಗಳಿಂದ ಅವರ ಕನ್ಯಾ ಮೂರ್ತಿ ಮಾಡ್ಬೋದು ಮತ್ತು ಈ ಶಾಲೆಗೆ ಅವ್ರ ಹೆಸರನ್ನ ನೇಮಕಾತಿ ಮಾಡಬೇಕು, ನಾಮಕಾತಿ ಮಾಡಬೇಕು ಅಂತಕ್ಕಂಥದ್ದು ಬಹುಜನಗಳ ಆಸೆ ಮತ್ತು ಆಕಾಂಕ್ಷೆ ಐತೆ. ದಯವಿಟ್ಟು ಮನೆ ಶಾಸಕರು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡಿ ಈಗಾಗಲೂ ಕೂಡ ಆ ಒಂದು ಪುಣ್ಯಾತ್ಮ ಹೆಸರನ್ನು ಮಾಡಿ ಮತ್ತು ಕಂಚಿನ ಮೂರ್ತಿ ಮಾಡೋದಕ್ಕೆ ಒಂದು ನಮ್ಮೆಲ್ಲರ ಒತ್ತಾಯ ಐತೆ. ಮೊದಲಿಗೆ ಏನಪ್ಪ ನಮ್ಮ ಒಂದು ಆಸೆ ಅಂದರೆ, ಈಗಾಗಲೇ 60 ಲಕ್ಷದ ಈ ಒಂದು ಮೈದಾನಕ್ಕೆ ಆ ಒಂದು ಕಾಮಗಾರಿ ಅರ್ಥಕ್ಕಿರುತ್ತೆ. ದಯವಿಟ್ಟು ಅದನ್ನು ಕೂಡ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ಇವತ್ತು ಈ ಶಾಲೆಗೆ ಸುಮಾರು ಅಧ್ಯಕ್ಷರು ಹೇಳಿದರು, ಶಾಲೆಗಳ ಅಧ್ಯಕ್ಷರು 100ಕ್ಕೂ ಅಧಿಕ ಯಾವುದೇ ಕಾಮಗಾರಿಗಳಿಗೆ ಬಳಸದೆ 100ಕ್ಕೂ ಅಧಿಕ ಬಿಲ್ಡಿಂಗ್ಗಳಿಗೆ ನಾನು ಹೋದ ವರ್ಷನೇ ಕೊಟ್ಟಿದ್ದೀನಿ. ಈ ವರ್ಷ ಕೂಡ ಮತ್ತೆ ಕನಿಷ್ಠ 70-80 ಬಿಲ್ಡಿಂಗ್ಗಳಿಗೆ ಸ್ಕೂಲ್ಗಳಿಗೆ ಕೊಡುವಂಥ ಕೆಲಸ, ಶಿಕ್ಷಣಕ್ಕೆ ಮೊದಲೇ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಸಾರಿ ಕೊಟ್ಟಿರ್ತಕ್ಕಂಥ ಒಂದು ಅನುದಾನ ಕೂಡ ಈಗಾಗಲೇ ನಾನು ನಿಯೋಜನೆ ಮಾಡಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಯಾವುದಾದ್ರೂ ಹೆಚ್ಚುವರಿಯಾಗಿ ಏನಾದರೂ ನಿಮಗೆ ಅವಕಾಶ ಸಿಕ್ಕರೆ ಮೊದಲೇ ಆದ್ಯತೆಯಾಗಿ ಇವತ್ತು ಹಾಲಾಪುರ ಪ್ರೌಢಶಾಲೆಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಪ್ರಥಮವಾಗಿ 50 ಲಕ್ಷ ಅನುದಾನವನ್ನು ಇವತ್ತು ಗ್ರೌಂಡ್ ನಿರ್ಮಾಣಕ್ಕೆ ಕೊಟ್ಟಿದ್ದೀವಿ. 16 ತಾಂತ್ರಿಕ ವರ್ಷಗಳಿಂದ ಫೋನ್ ಮಾಡಿದ್ದಾರೆ ಆಗಿದೆ. ಇಷ್ಟೊತ್ತಿಗೆ ಒಂದು ವರ್ಷ ಮೊದಲನೇ ಇದರಲ್ಲೇ ಕೊಟ್ಟಿದ್ದು ನಾನು. ಹಾಗಾಗಿ ಅದು ಕೂಡ ಇನ್ನೊಂದು ವಾರದಲ್ಲಿ ಮತ್ತೆ ರಿಪೀಟ್ ಆಗ್ತದೆ ಅನ್ನೋದು ಕೂಡ ಒಂದು ಕಡೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಅದನ್ನು ಕೂಡ ನಾನು ಅವತ್ತು ಕೂಡ ಊರಿನವರಿಗೆ ಸೇರಿಕೊಂಡು ತಾವೆಲ್ಲರೂ ಕೂಡ ಅದನ್ನು ಬಳಸ್ಕೊಂಡು ಪ್ರಯಾಸ ರೀತಿಯಿಂದ ಮಾಡಿಕೊಳ್ಳುವಂಥ ಕೆಲಸ ಮಾಡಿ ಇನ್ನು ಮುಂದೆ ಏನಿರುತ್ತೆ ಸ್ಕೂಲ್ಗಳ ರಿಪೇರಿಗಳಿರ್ಬೋದು, ಬಿಲ್ಡಿಂಗ್ಗಳಿರ್ಬೋದು, ಈ ಥರ ಚಟುವಟಿಕೆಗಳ ಬಗ್ಗೆ ಕೂಡ ವಿದ್ಯಾರ್ಥಿಗಳಿಗೆ ಭವಿಷ್ಯ